ಓಂ ನಮೋ ಹನುಮತೇ ನಮಃ. ಗಂಧಮಾದನ ಪರ್ವತದಲ್ಲಿದ್ದ ಹನುಮಂತನಿಗೆ ಇದ್ದಕ್ಕಿದ್ದಂತೆ ಒಂದು ದಿನ ಶ್ರೀರಾಮನ ನೋಡಬೇಕು ಅಂತ ಅನ್ನಿಸ್ತು ಅಂತ ನಾವು ಹೇಳ್ಕೊಂಡ್ವಲ್ಲ. ಹಾಗೇನು ಮಾಡೋದು, ತಕ್ಷಣ ಅಯೋಧ್ಯೆಗೆ ಹಾರಿ ಬರ್ತಾನೆ. ಶ್ರೀರಾಮನ ದರ್ಶನವೂ ಆಯಿತು. ದರ್ಶನ ಆದ ಕೂಡ ಆ ಕೂಡಲೇ ಮೈ ಮರೆಯುವಷ್ಟು ಸಂತೋಷ ಕೂಡ ಆಗಿಬಿಡ್ತು. ಶ್ರೀರಾಮನು ಆಂಜನೇಯನ ಜೊತೆ ಮಾತಾಡ್ತಾ ಆಂಜನೇಯ, ಈಗ ಕೆಲವು ದಿನಗಳ ಹಿಂದೆ ಬ್ರಹ್ಮನು ಒಬ್ಬ ದೂತನನ್ನು ಕಳಿಸಿದ್ದ. ಸೀತೆಗೆ ಅಂದರೆ ಲಂಕೆಗೆ ಕಳಿಸಿರ್ತಕ್ಕಂಥ ಉಂಗುರವನ್ನು ನೋಡಬೇಕು ಅನ್ನಿಸ್ತಾ ಇದೆ, ಕೊಟ್ಟು ಕಳುಹಿಸು ಅಂತ ಹೇಳಿ ಕಳಿಸಿದ್ದಪ್ಪ. ಆ ಉಂಗುರದ ಪ್ರಭಾವ ಎಂಥದ್ದೋ ಅದನ್ನು ಕಳಿಸುವಂಥ ಬ್ರಹ್ಮನ ಹೇಳಿದ ಕೂಡಲೇ ಬ್ರಹ್ಮನ ಮಾತಿಗೆ ಇಲ್ಲ ಅಂತಕ್ಕಂಥದ್ದು ಹೇಗೆ, ಅದು ಸಾಧ್ಯ ಇಲ್ಲ ಅನ್ನಿಸ್ತೆ. ಅದಕ್ಕೆ ಆ ಉಂಗುರವನ್ನು ನಾನು ಕೊಟ್ಟು ಕಳಿಸಿಬಿಟ್ಟೆ ಬ್ರಹ್ಮನ ಜೊತೆಯಲ್ಲಿ. ಆದರೆ ಅವನು ಮತ್ತೆ ಅದನ್ನು ವಾಪಸ್ ತಂದುಕೊಡಲೇ ಇಲ್ಲ. ಸೀತಾಮಾತೆ ನನಗೆ ಆ ಉಂಗುರ ಬೇಕೇ ಬೇಕು ಅಂತ ಹಠ ಹಿಡಿತಿದ್ದಾಳೆ. ಇದ್ದಕ್ಕಿದ್ದ ಹಾಗೆ ನಾನೇ ಹೇಳಿ ಕಳಿಸೋಣ ಅಂದರೆ ಬ್ರಹ್ಮಲೋಕಕ್ಕೆ ಹೋಗುವವರು ಯಾರೂ ಇಲ್ಲ, ನೀನಾದರೂ ಹೋಗಿ ಆ ಉಂಗುರವನ್ನು ತಂದು ಕೊಡ್ತೀಯಾ ಅಂತ ಕೇಳಿಕೊಂಡ. ಆಂಜನೇಯನು, ಪ್ರಭು ಆವತ್ತೇ ನನ್ನನ್ನು ಕರೆದಿದ್ದರೆ ನಾನು ಬಂದುಬಿಡ್ತಿದ್ದೀನಲ್ಲ, ಆವತ್ತೇ ನೀವು ಅಂದ್ಕೊಂಡಾಗ ಸುಮ್ಮನಾಗಿ ಬಿಟ್ಟಿದ್ದೀರಲ್ಲ ಅಂತ ಹೇಳಿದವನೇ ಒಂದೇ ನೇಕ್ತದಲ್ಲಿ ಬ್ರಹ್ಮಲೋಕಕ್ಕೆ ಹಾರಿಬಿಡ್ತಾನೆ. ಆಂಜನೇಯನ ನೋಡಿ ಒಂದೇ ಅಂತ ಹೇಳಿದ ಕೂಡಲೇ ರಾಮನ ಬಾಗಿಂದ ಬರೋಕ್ಕೆ ಮುಂಚೆನೇ ಹೊರಟುಬಿಟ್ಟ. ನಾವೆಲ್ಲ ಅಂದ್ಕೊಂಡ್ವಿ ಇನ್ನು ಆ ಸಮುದ್ರ ಹಾರ್ತಕ್ಕಂಥದ್ದು ಇಲ್ಲ ಬಿಡಿ, ಇನ್ನೇನು ಆಗೋಯ್ತು, ಸುಮಾರು ಸತಿ ಹಾರಿಬಿಟ್ಟ ಅಂತ. ಇಷ್ಟು ದಿನಗಳಾದರೂ ಕೂಡ ಮತ್ತೆ ಹಾರುವಂಥ ವಿಚಾರ ಬಂದ್ಬಿಡ್ತು ಹನುಮಂತನಿಗೆ. ಹಾಯಾಗಿ ಗಂಧಮಾದನದಲ್ಲಿದ್ದ ರಾಮ 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 ಅಂದ್ಕೊಂಡು ಹನುಮಂತ ತನ್ನ ಯೋಗ ಬಲದಿಂದ ಸಶರೀರನಾಗಿ ಬ್ರಹ್ಮಲೋಕವನ್ನು ಪ್ರವೇಶಿಸ್ತಾನೆ. ಶರೀರನಾಗಿ ಶರೀರವನ್ನು ಸ್ಥೂಲ ಕಾಯವನ್ನು ಹಾಕ್ಕೊಂಡು ಅಲ್ಲಿ ತುಂಬ ಕಷ್ಟ. ಅಲ್ಲಿ ಅವನು ಚಿರಂಜೀವಿ ಆದ್ದರಿಂದ, ಬ್ರಹ್ಮಜ್ಞಾನಿ ಆದ್ದರಿಂದ, ಮುಂದೆ ಆಗು ಬ್ರಹ್ಮನಾದ್ದರಿಂದ ಅದು ಸಾಧ್ಯವಾಯಿತು. ಅವನು ವರ ಪ್ರಭಾವದಿಂದ ಮತ್ತು ಸಾಕ್ಷಾತ್ ಶಿವನೇ ತಾನೇ ಅವತಾರ, ಆದ್ದರಿಂದ ಪ್ರವೇಶಕ್ಕೆ ಅವಕಾಶವಾಯಿತು. ತಕ್ಷಣ ಸನಕ ಸನಂದಾದಿ ಮಹರ್ಷಿಗಳು ಬ್ರಹ್ಮನ ಹತ್ರ ಓಡೋಗ್ಬಿಟ್ಟು ಗಡಿಬಿಡಿಯಿಂದ ಬ್ರಹ್ಮನಿಗೆ ವಿಷಯ ತಿಳಿಸ್ತಾರೆ, ಹನುಮಂತನ ಬಂದಿದ್ದಾನೆ ಅಂತ. ಬ್ರಹ್ಮನು ಆತುರವಾಗಿ ಆಸನದಿಂದ ಇಳಿದು ಬಂದು ಹನುಮಂತನಿಗೆ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟ. ಇಬ್ಬರು ಒಬ್ಬರ ಪಾದಕ್ಕೊಬ್ಬರು ನಮಸ್ಕಾರ ಮಾಡಿಕೊಳ್ತಾರೆ. ಇಬ್ಬರು ಬ್ರಹ್ಮರ್ತಾನೆ. ಹನುಮಂತನು ತಾನು ಬಂದ ವಿಷಯವನ್ನು ಬ್ರಹ್ಮನಿಗೆ ಹೇಳಿ ಉಂಗುರವನ್ನು ವಾಪಸ್ ಕೊಡು ಅಂತ ಕೇಳ್ತಾನೆ. ರಾಮನಿಂದ ಬಂದಿದ್ದೀನಿ, ರಾಮ ಹೇಳಿ ಕಳಿಸಿದ್ದಾರೆ, ಸೀತಾಮಾತೆ ಉಂಗುರ ನೋಡಬೇಕಂತೆ, ಉಂಗುರನ ವಾಪಸ್ ಕೊಡು, ನಿನಗೆ ಕೊಟ್ಟಿರ್ತಕ್ಕಂಥ ಉಂಗುರ ಬೇಕಂತೆ ಅಂತ. ಬ್ರಹ್ಮನ ಆಶ್ಚರ್ಯದಿಂದ, ಏನು ರಾಮನು ಒಂದು ಸಲ ಕೊಟ್ಟಿದ್ದನ್ನು ವಾಪಸ್ ಕೇಳ್ತಾನ? ಹಂಗೆ ಕೇಳಲ್ವಲ್ಲ, ನಾನು ಅವನ ಪ್ರಸಾದ ರೂಪವಾಗಿ ಆ ಉಂಗುರವನ್ನು ಇಟ್ಕೊಂಡಿದ್ದೀನಲ್ಲ, ನಾನು ಅದನ್ನು ವಾಪಸ್ ಕೊಡೋದಕ್ಕೆ ಸಾಧ್ಯವೇ ಇಲ್ಲವಲ್ಲ ಅಂತ ಕಠೋರವಾಗಿ ಹೇಳಿಬಿಡ್ತಾನೆ. ಏನು, ಸ್ವಾಮಿ ಕೊಟ್ಟಿರ್ತಕ್ಕಂಥದ್ದು ದತ್ತಾಪರಾಧ ಆಗಿಬಿಡುತ್ತಲ್ಲ, ಅದು ಕೊಟ್ಟಿರ್ತಕ್ಕಂಥದ್ದನ್ನು ವಾಪಸ್ಸು ತಗೊಳ್ಬಾರ್ದಲ್ಲ ಅದು. ಅದರಲ್ಲೂ ಶ್ರೀರಾಮನ ಧರ್ಮಮೂರ್ತಿಯಾದ ಶ್ರೀರಾಮನ ಹಂಗೆ ಹೇಳ್ತಾನ? ಎಲ್ಲವನ್ನೂ ತ್ಯಾಗ ಮಾಡಿದ ಮಹಾನುಭಾವ ಅವರು. ಉಂಗುರದ ಮೇಲೆ ಎಲ್ಲರೂ ಉಂಟ ಅಂಥ ಉಂಗುರ ಅವರು ಎಷ್ಟೊಂದು ಮಾಡಿಸ್ಕೋಬೋದಾಗಿತ್ತಲ್ಲಪ್ಪ, ಸೃಷ್ಟಿ ಮಾಡ್ಕೋಬೋದಾಗಿತ್ತಲ್ಲ. ನನಗೆ ಕೊಟ್ಟಿರ್ತಕ್ಕಂಥದ್ದು ವಾಪಸ್ಸು ತೊಗೊಂಡು ಬಾ ಅಂತ ಹೇಳಿ ಕಳಿಸಿದಾನಲ್ಲ, ಅದರಲ್ಲೂ ನಿನ್ನ ಕೈನಲ್ಲಿ ಬೇರೆ, ಅದು ಹೇಗೆ ನಾನು ಕೊಡಲಿ? ನಾನು ಸರಿಯಾದ ಕವಾಟಿಕೆಯಲ್ಲಿ ಇಟ್ಕೊಂಬಿಟ್ಟಿದ್ದೀನಿ, ನಾನು ಗೊತ್ತಾ, ಯಾರಿಗೂ ಕಾಣದೇ ಇರ್ತಕ್ಕಂಥ ಜಾಗದಲ್ಲಿ ಇಟ್ಬಿಟ್ಟಿದ್ದೀನಿ, ಪೂಜಾ ರೂಮ್ನಲ್ಲಿ ಇಟ್ಬಿಟ್ಟಿದ್ದೀನಿ ನಾನು. ಆ ಪೂಜಾ ಮಂದಿರವೂ ಕೂಡ ಎಲ್ಲಿದೆಯೋ ಅದು ಯಾರಿಗೂ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು. ಅದನ್ನು ವಾಪಸ್ಸು ಕೇಳಿದ್ದಾನೆ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಇದರಲ್ಲಿ ಏನೋ ಮರ್ಮ ಇದ್ದಂಗಿದೆ.
ಏನಾರಾಗಲಿ ನಾನು ಮಾತ್ರ ಕೊಡಲ್ಲಪ್ಪ ಅಂದ್ಬಿಟ್ಟ. ನೋಡಿದ್ರ ಬ್ರಹ್ಮದೇವ ಹೇಳಿದ್ದು, ಪರಮಾತ್ಮನು ರಾಮ ಅಂತ ಹೇಳ್ತದಾನೆ ಬಾಯಿನಲ್ಲಿ, ಪರಮಾತ್ಮ ಹೇಳ್ದಂಗೆ ಮಾಡ್ಬೇಕು ತಾನೆ, ಕೊಡೋದಿಲ್ಲ ಅಂದ್ಬಿಟ್ಟ ಅತ್ಲಾಗೆ. ನೋಡೋಣ ಏನಾಗತ್ತೆ. ಹಾಗಾದ್ರೆ ಹನುಮಂತ ಉಂಗುರಾಣ ಕಿತ್ಕೊಂಡು ಹೋಗ್ತಾನ, ಇಲ್ಲ ಅವನಾಗಿ ಕೊಡ್ತಾನ, ಏನು ಸಂಭಾಷಣೆ ನಡೀತು ನೋಡೋಣ ಇವರಿಬ್ಬರಿಗೆ. ಓಂ ನಮೋ ಹನುಮತೇ ನಮಃ.